ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಇದೇನು ನೋಡ್ತಾ ಇದ್ರಲ್ವಾ, ಇದು ಪಲ್ಯದ ಪುಡಿ. ಸೊ ಆಲ್ ಇನ್ ಒನ್ ಮಸಾಲ ಪಲ್ಯದ ಪುಡಿ. ಇದು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಈ ಮಸಾಲೆ ಪಲ್ಯದ ಪುಡಿಗೆ ಬೇಕಾಗಿರೋ ಪದಾರ್ಥಗಳು: ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಒಣಮೆಣಸಿನ್ಕಾಯಿ, ಒಣ ಕೊಬ್ಬರಿ ತುರಿದಿರೋದು, ಗಸಗಸೆ 2 ಚಮಚ, ಒಂದು 4 ಪೀಸ್ ಚಕ್ಕೆ, 1 ತುಂಡು ಗಟ್ಟಿ ಇಂಗು, ಅರಿಶಿನ ಪುಡಿ. ಈಗ ಕಡಲೆಬೇಳೆ ಉದ್ದಿನಬೇಳೆ ಮೆಜರ್ಮೆಂಟ್ಸಿಗೆ ಬಂದರೆ ನೋಡ್ತಾ ಇದ್ರಲ್ವ, ಇದು ನಾವು ಟೀ ಕುಡಿಯೋ ಲೋಟ. ಇದರಿಂದ 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದರಲ್ಲಿ 3/4 ಲೋಟ ಉದ್ದಿನಬೇಳೆ. ಯಾವಾಗಲೂ ಉದ್ದಿನಬೇಳೆ ಕಮ್ಮಿ ಇರಬೇಕು, ಕಡಲೆಬೇಳೆ ಜಾಸ್ತಿ ಇರಬೇಕು. ಸೊ 1 ಕಡಲೆಬೇಳೆ, 3/4 ಉದ್ದಿನಬೇಳೆ, ಅದಕ್ಕೆ ಸಮನಾಗಿ ಅಂದರೆ ಆಲ್ಮೋಸ್ಟ್ 1 ಕಪ್ ಒಣ ಕೊಬ್ಬರಿ ತುರಿ. ನೀವು ಪೀಸ್ ಆದರೂ ಮಾಡ್ಕೋಬೋದು, ಬಟ್ ನಾನಿಲ್ಲಿ ತುರಿದಿರೋದು ತೊಗೊಂಡಿದ್ದೀನಿ. 2 ಚಮಚ ಗಸಗಸೆ, 4 ಪೀಸ್ ಚಕ್ಕೆ. ಸೊ ಇದು ಮೆಜರ್ಮೆಂಟು. ಇದಕ್ಕೆ ಉಪ್ಪೇನು ಹಾಕ್ತಾ ಇಲ್ಲ. ಈಗ ಒಂದೊಂದನ್ನೇ ನಾವು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬನ್ನಿ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾವು ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಕಡಲೆಬೇಳೆ. ಇದು ಜಸ್ಟ್ ನಾನು ಮನೆ ಅಳತೆಗೆ ಮಾಡ್ತಾ ಇರೋದು. ಇನ್ ಕೇಸ್ ನೀವೇನಾದರೂ ಫಂಕ್ಷನ್ಗೆ ಏನಾದರೂ ಮಾಡಬೇಕು ಅಂತಂದರೆ ಇದನ್ನು ಎಷ್ಟು ಬೇಕೋ ಅಷ್ಟು ಡಬಲ್ ಬೇಕಾದ್ರೆ ಡಬಲ್ ಮಾಡ್ಕೊಳ್ಳಿ, ಟ್ರಿಬಲ್ ಬೇಕಂದರೆ ಟ್ರಿಬಲ್ ಮಾಡ್ಕೊಳ್ಳಿ ಕ್ವಾಂಟಿಟಿನ. ಈಗ ನಾನು ನಾರ್ಮಲಾಗಿ ಚಟ್ನಿ ಪುಡಿಗೆಲ್ಲ ಹೇಗೆ ಹುರಿತೀವೋ ಅದೇ ಥರ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಹಾಗೆ ಸ್ವಲ್ಪ ಘಮ ಬರಬೇಕು, ತೀರಾ ಸೀದೋಗಬಾರ್ದು. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ, ಇದು 80% ಆಗಿದೆ. ಸೊ ಇದೇ ಟೈಮಲ್ಲಿ ನಾವು ಉದ್ದಿನಬೇಳೆ ಇದರಲ್ಲೇ ಹಾಕ್ಕೋಬೇಕು. ನೀವು ಬೇಕಂದ್ರೆ ಸಪ್ರೇಟ್ ಕೂಡ ಹುರ್ಕೋಬೋದು, ತೊಂದರೆ ಇಲ್ಲ. ಬಟ್ ಕಡಲೆಬೇಳೆ ಒಂದು 80-85% ಆಗಿದ ತಕ್ಷಣ ಉದ್ದಿನಬೇಳೆ ಹಾಕ್ಬಿಟ್ರೆ ಇದು ಬೇಗ ಆಗುತ್ತೆ. ಸೊ ಇವತ್ತು ನಾನಿಲ್ಲಿ ಬೇಳೆ ಉಪಯೋಗಿಸ್ತಾ ಇದ್ದೀನಿ, ಉದ್ದಿನ ಬೇಳೆ ಅಂದರೆ ಸ್ಪ್ಲಿಟೆಡ್ ಒನ್. ನೀವು ಬೇಕಂದರೆ ಫುಲ್ ಗೋಟಾನು ಹಾಕ್ಕೋಬೋದು. ನೋಡಿ ಈಗ ಇದಾಗಿದೆ, ಉದ್ದಿನಬೇಳೆನೂ ಆಗಿದೆ, ಕಡಲೆಬೇಳೆ ಕೂಡ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಉದ್ದಿನಬೇಳೆ ಕಡಲೆಬೇಳೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಸೊ ನಾನು ಫ್ಲೇಮ್ನ ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಪ್ಯಾನ್ ತುಂಬ ಕಾದ್ಬಿಟ್ಟಿರುತ್ತೆ. ಸೊ ಆಫ್ ಮಾಡ್ಕೊಂಡು ನಾವೇನು ಮಾಡಬೇಕು, ಈ ಒಣ ಕೊಬ್ಬರಿ ಏನು ತೊಗೊಂಡಿರ್ತೀವಲ್ವ ಅದನ್ನು ಹುರ್ಕೋಬೇಕು. ಇದ್ರ ಜೊತೆಗೇ ಸೊ ಗಸಗಸೆ ಏನು ತೊಗೊಂಡಿದ್ದೀವಲ್ವ 2 ಚಮಚ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 5-10 ಸೆಕೆಂಡ್ ಅಷ್ಟೇ ಮ್ಯಾಕ್ಸಿಮಮ್ ಹುರ್ಕೋಬೇಕು. ನೋಡಿ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ, ಸೊ ಆದ್ರೂ ಹೊಗೆ ಬರ್ತಾಯಿದೆ. ಸೊ ಪ್ಯಾನ್ ಕಾದ್ಬಿಟ್ಟಿರುತ್ತೆ ಚೆನ್ನಾಗಿ. ಸೊ ಗಸಗಸೆ ಸ್ಪ್ಲಿಟರ್ ಆಗ್ತಾಯಿದೆ, ಪಟ ಪಟ ಅಂತ ಇದೆ, ಸಾಕು. ಈಗ ಇದನ್ನು ತಗೊಂಬೇಡೋಣ. ಸೊ ನಾನು ಇದೇ ಪ್ಯಾನ್ಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವು ಹಿಂಗೇನು ತೊಗೊಂಡಿದ್ವಲ್ಲ ಗಟ್ಟಿ ಹಿಂಗು, ಸೊ ಗಟ್ಟಿ ಹಿಂಗೆ ಹಾಕ್ಕೊಂಡು ಮತ್ತು ಜೊತೆಗೆ ಚಕ್ಕೆ ಏನು ತೊಗೊಂಡಿದ್ವಿ 4 ಪೀಸು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಫ್ಲೇಮ್ ಆಫಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಕಾದಿದೆ ಪ್ಯಾನು. ಸೊ ಈ ಗಟ್ಟಿ ಹಿಂಗೆ ಏನಂದರೆ ಸ್ವಲ್ಪ ಅರಳಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ. ನೋಡಿ ಅರಳುತ್ತೆ ಚೆನ್ನಾಗಿ, ಈ ಸಣ್ಣಗೆ ಥರ ಅರಳುತ್ತೆ. ಸೊ ಅವಾಗ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟೇ ಸಾಕು. ಸೊ ಈಗ ನೋಡಿ ಅರಳ್ಕೊಂಡಿದೆ, ನೋಡ್ತಾ ಇರ್ಬೋದು. ಹಾಕಿದಾಗ ಹೆಂಗಿತ್ತು, ಇವಾಗ ಹಿಂಗಾಗಿದೆ. ಈಗ ಇದನ್ನು ತಗೊಂಬೇಡೋಣ, ಈ ಚಕ್ಕೆ ಕೂಡ ತಗೊಂಬೇಡೋಣ. ಈಗ ಅದೇ ಪ್ಯಾನ್ಗೆ ಮತ್ತೆ ಇನ್ನೊಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ನಾನು 50 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಈ ಕ್ವಾಂಟಿಟಿಗೆ 50 ಗ್ರಾಮ್ ಬೇಕೇ ಬೇಕು. ನೀವು ಸ್ವಲ್ಪ ಖಾರ ಬೇಕು ಅಂದರೆ ಒಂದು 40 ಗ್ರಾಮ್ ಬ್ಯಾಡಗಿ ತೊಗೊಂಡು ಒಂದು 10 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು, ಖಾರ ಬೇಕು ಅಂತಂದರೆ. ಇದು ಒಳ್ಳೆ ಕಲರ್ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ. ನನಗೆ ಆ್ಯಕ್ಚುಲಿ ಸಿಕ್ಕಿದ್ದಿಲ್ಲ ಲಾಸ್ಟ್ ಟೈಮು. ಇಲ್ಲಿ ಇಂಡಿಯನ್ ಸ್ಟೋರಲ್ಲೆಲ್ಲ ಬರೀ ಗುಂಟೂರು ಮೆಣಸಿನ್ಕಾಯಿ ಮಾಡ್ತಾರೆ, ಬ್ಯಾಡಗಿ ಸಿಗೋದು ತುಂಬ ಅಪರೂಪ. ಸೊ ಲಾಸ್ಟ್ ಟೈಮ್ ಹೋದಾಗ ನನಗೆ ಸಿಕ್ತು, ಹಾಗಾಗಿ ಒಂದು 3-4 ಪ್ಯಾಕೆಟ್ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ. ಇದೊಂದು ಚೂರು ಬಣ್ಣ ತಿರುಗೋವರೆಗೂ ಗೊತ್ತಾಗುತ್ತೆ ಆಲ್ರೆಡಿ.
ಒಂಚೂರು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಿದೆ ಅಂತಂದರೆ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ, ಅಂದರೆ ಇಂಗು, ಚಕ್ಕೆ, ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿರೋದು. ಯಾಕಂತಂದರೆ ಬೇಳೆ ನಾವು ಎಣ್ಣೆ ಹಾಕಿ ಹುರ್ಕೊಂಡು ಬಂದರೆ ಶೆಲ್ಫ್ ಲೈಫ್ ತುಂಬ ದಿನ ಬರೋದಿಲ್ಲ. ಈಗ ನಾವು ಮಾಡ್ಕೊಂಡಿರೋದು ಆರಾಮ್ಸೆ ನಾವು ಹೊರಗಡೆ ಆರಾಮ್ಸೆ 1 ತಿಂಗಳು ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 2-3 ತಿಂಗಳು ಯೂಸ್ ಮಾಡ್ಕೋಬೋದು. ಹಾಗಾಗಿ ಎಣ್ಣೆ ಹಾಕ್ತಾ ಇಲ್ಲ ಬೇಳೆಗಳಿಗೆ. ನೋಡಿ ಈಗ ಇದಾಗಿದೆ, ಪಳಪಳ ಅಂತ ಶಬ್ದ ಬರ್ತಾ ಇದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಕ್ಕೊಂಡಿರೋದೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ನಾನೀಗ ಒಣಮೆಣಸಿನ್ಕಾಯಿ ಫ್ರೆಶ್ಶಾಗಿ ಹುರಿದಿರೋದ್ರಿಂದ ಅದ್ರ ಮೇಲೇ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ಬಿಸಿಗೆ ಸರಿ ಹೋಗುತ್ತೆ. ಈಗ ಇದು ಆರಬೇಕು. ಆರೋಕ್ಕಿಂತ ಮುಂಚೆ ನಾನು ಒಂದು ಐಟಮ್ ಮಿಸ್ ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಧನಿಯಾ ಬೀಜ ನಾವು ಹುರ್ಕೋಬೇಕಾಗಿತ್ತು. ಧನಿಯಾ ಬೀಜ ಒಂದು ಮಿಸ್ಸಿಂಗ್, ನಾನು ಸ್ಟಾರ್ಟಿಂಗಲ್ಲಿ ತೋರಿಸೋದು ಮರ್ತೋಯ್ತು. ಈಗ ಧನಿಯಾ ಬೀಜ ಹುರ್ಕೊಳ್ಳೋಣ. ಸೊ ಈಗ ಧನಿಯಾ ಬೀಜ ಅರ್ಧ ಲೋಟ ತೊಗೊಂಡಿದ್ದೀನಿ. ಸೊ ಒಂದು ಲೋಟ ಕಡಲೆಬೇಳೆಗೆ ಅರ್ಧ ಲೋಟ ಧನಿಯಾ ಬೀಜ, ಜಾಸ್ತಿ ಹಾಕಬಾರ್ದು. ಈಗ ಇದನ್ನು ಹುರ್ಕೊಳ್ಳೋಣ. ಫ್ಲೇಮ್ ಆಫ್ ಮಾಡಿದ್ದೀನಿ. ಸೊ ಅದೇ ಬಿಸಿಗೆ ಹುರ್ಕೊತಾ ಇದ್ದೀನಿ. ಜಸ್ಟ್ ಒಂಚೂರು ಘಮ ಬಂದುಬಿಟ್ರೆ ಸಾಕು. ಈಗ ಇದಾಗಿದೆ, ಇದನ್ನು ತಗೊಂಬಿಡೋಣ. ಸೊ ಈಗ ಫೈನಲ್ ಆಗಿ ಎಲ್ಲ ಹುರ್ಕೊಂಡ್ಮೇಲೆ, ಲಾಸ್ಟಲ್ಲಿ ಧನಿಯಾ ಬೀಜ ಹುರ್ಕೊಂಡ್ಮೇಲೆ ಈ ಪ್ಲೇಟಲ್ಲಿ ಆರಾಕ್ಬಿಟ್ಟಿದ್ದೀನಿ. ಒಂದು 5ರಿಂದ 10 ನಿಮಿಷ ಆರಬೇಕಿದ್ದು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾವು ಫಸ್ಟು ಒಣಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಬಿಡೋಣ, ಪುಡಿ ಮಾಡ್ಕೊಳ್ಳೋಣ. ಅದಾದಮೇಲೆ ಮಿಕ್ಕಿದ್ದೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಈಗ ಈ ಥರ ಸಣ್ಣಗಾಗಿದೆ, ನೈಸಾಗಿದೆ. ಈಗ ಮಿಕ್ಕಿರೋ ಪದಾರ್ಥ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈಗ ಇದಾಗಿದೆ. ಸೊ ಈಗ ಪರ್ಫೆಕ್ಟ್ ಆಗಿದೆ, ಇಷ್ಟಿರಬೇಕು. ತೀರಾ ನೈಸ್ ಆಗೋದಿಲ್ಲ ಇದು. ಆ್ಯಕ್ಚುಲಿ ಈ ತರಿ ಆಗುತ್ತೆ, ಯಾಕಂದರೆ ಒಣ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ತರಿನೇ ಇರುತ್ತೆ. ಸೊ ಇಷ್ಟಿರಬೇಕು, ತೀರಾ ನೈಸ್ ಮಾಡ್ಕೋಬಾರ್ದು. ನೈಸ್ ಬೇಕಂದ್ರೂ ಅದು ಆಗೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ನಾವು ಮಿಲ್ಗೆ ಹಾಕ್ಸೋವರೆಗೂ ಇದು ಫೈನ್ ಪೌಡರ್ ಆಗೋದಿಲ್ಲ, ಇಷ್ಟೇ ಆಗೋದು. ಸೊ ಇಷ್ಟಿದ್ರೆ ಪರ್ಫೆಕ್ಟ್. ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ, ಇದಕ್ಕೆ ಉಪ್ಪು ಹಾಕಬಾರ್ದು. ಯಾಕಂದರೆ ಉಪ್ಪು ಹಾಕಿದ ಏನಾಗುತ್ತೆ ಅಂತಂದರೆ ನಾವು ಪಲ್ಯಗಳು ಮಾಡಿದಾಗ ಏನಾಗುತ್ತೆ, ಆವಾಗ ಅಂದಾಜು ಗೊತ್ತಾಗಲ್ಲ, ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೇಮ್ ಹುಳಿ ಪುಡಿ, ಸಾರಿನ ಪುಡಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದು. ಉಪ್ಪು ಹಾಕೋದಿಲ್ಲ ನಾವು. ಉಪ್ಪನ್ನು ಎಕ್ಸ್ಟ್ರಾ ಮೇಲ್ಗಡೆ ಪಲ್ಯಗಳೇನು ಮಾಡ್ತೀವೋ ಅದ್ರಾಗ ಹಾಕಬೇಕು. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಇವಾಗಲ್ಲ, ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟು, ಯಾಕಂದರೆ ಮಿಕ್ಸಿಗೆ ಹಾಕಿದ್ವಲ್ಲ ಬಿಸಿ ಇರುತ್ತೆ. ಇದು ಆರಿದ ಮೇಲೆ ನಾವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ, ಹೊರಗಡೆ ಇಟ್ಟರೆ ಶೆಲ್ಫ್ ಲೈಫ್ ಆರಾಮಾಗಿ 1 ತಿಂಗಳು ಬರುತ್ತೆ. ಇನ್ ಕೇಸ್ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂತಂದರೆ ತೊಂದರೆ ಇಲ್ಲ, 2ರಿಂದ 3 ತಿಂಗಳು ನೀವು ಯೂಸ್ ಮಾಡ್ಕೋಬೋದು. ಇದು ಬರೀ ಪಲ್ಯಕ್ಕೆ ಮಾತ್ರ ಅಲ್ಲದೆ ನೀವು ಭಾತ್ ಮಾಡ್ಕೋಬೋದು. ಸೊ ಭಾತ್ ಮಾಡ್ಕೊಂಡಾಗ ತರಕಾರಿಗಳದ್ದು, ವಾಂಗಿಭಾತ್ ಆಗಿರ್ಬೋದು, ಅಥವಾ ಹೀರೆಕಾಯಿ ಆಗಿರ್ಬೋದು, ಅಥವಾ ಟೊಮ್ಯಾಟೊ ಆಗಿರ್ಬೋದು, ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಭಾತ್ ಮಾಡ್ಕೊಂಡಾಗ ಈ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು 2 ಒಕ್ಕು ಆಗುತ್ತೆ, ಪಲ್ಯಗಳಿಗೂ ಆಗುತ್ತೆ, ಜೊತೆಗೆ ನಮ್ಮ ರೈಸ್ ಭಾತ್ಗಳಿಗೆ ಯೂಸ್ ಮಾಡ್ಕೋಬೋದು. ಸೊ ತುಂಬಾ ಯೂಸ್ಫುಲ್. ವರ್ಕಿಂಗ್ ವುಮೆನ್ಗೆ ತುಂಬ ಯೂಸ್ ಆಗುತ್ತೆ. ಇದೊಂದು ಪುಡಿ ಇದ್ಬಿಟ್ರೆ ಪಲ್ಯನೂ ಮಾಡ್ಕೋಬೋದು, ಜೊತೆಗೆ ವೆರೈಟಿ ರೈಸ್ ಕೂಡ ಮಾಡ್ಕೋಬೋದು. ಹಾಗೆ ಬ್ಯಾಚುಲರ್ಸ್ ಕೂಡ ತುಂಬಾ ಯೂಸ್ ಆಗುತ್ತೆ ಇದು. ಇನ್ ಕೇಸ್ ನಿಮ್ಮ ಮಕ್ಕಳು ಎಲ್ಲನ ಬೇರೆ ಕಡೆ ಓದ್ತಾ ಇದ್ದರೆ, ವರ್ಕ್ ಮಾಡ್ತಾ ಇದ್ದರೆ, ಒಬ್ಬರೇ ಇದ್ದರೆ ಇದನ್ನು ಪುಡಿ ಮಾಡಿ ಕಳಿಸಿದ್ರೆ ಅವ್ರಿಗೆ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ವ, ನಮ್ಮ ಆಲ್ ಇನ್ ಒನ್ ಪಲ್ಯದ ಪುಡಿ ಅಥವಾ ಭಾತ್ಗೂ ಯೂಸ್ ಮಾಡ್ಕೋಬೋದು. ಮಸಾಲ ಪಲ್ಯದ ಪುಡಿ ರೆಡಿಯಾಗಿದೆ. ಘಮ್ ಅಂತ ಟೇಸ್ಟ್, ಫ್ಲೇವರ್ ಬರ್ತಾ ಇದೆ ನೋಡಿ. ಇದು ಪರ್ಫೆಕ್ಟ್ ಟೆಕ್ಸ್ಚರ್ ಈ ಥರ ಇರಬೇಕು, ಅವಾಗ ತರಕಾರಿಗಳೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಆಗಲೇ ಹೇಳಿದಾಗೆ ಇದು ಪಲ್ಯಕ್ಕೆ ಮಾತ್ರ ಅಲ್ಲದೆ ನಾವು ರೈಸ್ಗೂ ಯೂಸ್ ಮಾಡ್ಕೋಬೋದು. ರೈಸ್ ಬಾತ್ಗಳು ಮಾಡಿದಾಗ ಯೂಸ್ ಮಾಡ್ಕೋಬೋದು.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.